ನಮಸ್ಕಾರ. ನಾನು ಜ್ಯೋತಿ ಪುರಾಣಿ. ನಾನು ನಿಮಗೆ ಇವತ್ತು ಪಾರ್ವತಿ ದೇವಿಯು ಏಕೆ ದುರ್ಗಾ ರೂಪವನ್ನು ತಾಳಿದಳು ಎಂದು ಒಂದು ಪೌರಾಣಿಕ ಕಥೆ ಹೇಳುತ್ತೇನೆ. ಪುರಾಣಗಳಲ್ಲಿ ಹೇಳಿದ ಪ್ರಕಾರ ಒಂದಾನೊಂದು ಕಾಲದಲ್ಲಿ ಮಹಿಷಾಸುರ ಎಂಬ ರಾಕ್ಷಸನು ಇದ್ದನು. ಅವನು ತುಂಬ ಕಠಿಣ ತಪಸ್ಸನ್ನು ಮಾಡಿ ಬ್ರಹ್ಮದೇವರಿಗೆ ಒಲಿಸಿದನು. ಬ್ರಹ್ಮದೇವರು ಅವನ ತಪಸ್ಸನ್ನು ಮೆಚ್ಚಿ ಅವನು ಕೇಳಿದ ಈ ವರವನ್ನು ಕೊಡುತ್ತಾರೆ. ಅವನಿಗೆ ಯಾರೂ ಕೊಲ್ಲಬಾರದು, ವಿಶೇಷವಾಗಿ ದೇವತೆಗಳಿಂದ ಮತ್ತು ದೈತ್ಯರಿಂದ ಅವನಿಗೆ ಏನು ಮಾಡಲು ಸಾಧ್ಯವಾಗಬಾರದು ಎಂಬ ವರ ಸಿಕ್ಕಿತ್ತು. ಆದರೆ ಅವನು ಸ್ತ್ರೀಯರಿಂದ ಮಾತ್ರ ಕೊಲ್ಲಲು ಪಡುತ್ತಾನೆ ಎಂಬ ನಿಯಮ ಉಳಿದಿತ್ತು. ತನಗೆ ಬ್ರಹ್ಮನಿಂದ ವರ ಸಿಕ್ಕಿದೆ ಎಂದು ಮಹಿಷಾಸುರ ಗರ್ವದಿಂದ ದೇವಲೋಕವನ್ನು ಆಳಲು ಶುರು ಮಾಡಿದ್ದನು. ಅವನು ದೇವತೆಗಳನ್ನು ಪರಾಜಯಗೊಳಿಸಿದ್ದನು. ಸ್ವರ್ಗವನ್ನು ತನ್ನದಾಗಿ ವಶಪಡಿಸಿಕೊಂಡನು. ಇದರಿಂದ ದೇವತೆಗಳು ದುಃಖ ಮತ್ತು ಭಯಭೀತರಾಗಿದ್ದರು. ಎಲ್ಲ ದೇವತೆಗಳು ಸೇರಿ ಶ್ರೀ ವಿಷ್ಣು ಮತ್ತು ಶಿವರ ಹತ್ತಿರ ಬರುತ್ತಾರೆ. ನಮಗೆ ಆ ರಾಕ್ಷಸನಿಂದ ಮುಕ್ತಿ ಕೊಡಲು ಸಹಾಯ ಮಾಡಿ ಎಂದು ಕೇಳಿಕೊಳ್ಳುತ್ತಾರೆ. ಆವಾಗ ಎಲ್ಲ ದೇವತೆಗಳನ್ನು ಸೇರಿ ಅವರ ಶಕ್ತಿಗಳನ್ನು ಒಂದಾಗಿ ಒಂದು ದಿವ್ಯ ರೂಪವನ್ನು ತಾಳಿದವು. ಶಿವನ ಶಕ್ತಿ, ವಿಷ್ಣುವಿನ ಶಕ್ತಿ, ಬ್ರಹ್ಮನ ಶಕ್ತಿ ಹಾಗೂ ಎಲ್ಲ ದೇವತೆಗಳನ್ನು ಸೇರಿ ಪಾರ್ವತಿ ದೇವಿಯಿಂದ ದುರ್ಗಾ ರೂಪವನ್ನು ಪ್ರತ್ಯಕ್ಷವಾಗುತ್ತದೆ. ಅಂದರೆ ಈ ಎಲ್ಲ ದೇವರ ಶಕ್ತಿಯು ಪಾರ್ವತಿ ದೇವಿಗೆ ಸೇರುತ್ತದೆ. ಆವಾಗ ಪಾರ್ವತಿ ದೇವಿಯು ಪಾರ್ವತಿಯಿಂದ ದುರ್ಗಾ ರೂಪವನ್ನು ಪಡೆಯುತ್ತಾಳೆ. ಅವಳು 10 ಕೈಗಳನ್ನು ಹೊಂದಿ ಪ್ರತಿಯೊಂದು ಕೈಯಲ್ಲಿ ದೇವತೆಗಳಿಂದ ದೊರೆತ ದಿವ್ಯ ಆಯುಧವನ್ನು ಹಿಡಿದುಕೊಳ್ಳುತ್ತಾಳೆ. ಶಿವನು ತನ್ನ ತ್ರಿಶೂಲವನ್ನು ಕೊಡುತ್ತಾನೆ. ವಿಷ್ಣುವಿನಿಂದ ಚಕ್ರ, ಬ್ರಹ್ಮನಿಂದ ಶಕ್ತಿ ಜಪಮಾಲೆ, ಇಂದ್ರನಿಂದ ವಜ್ರಯುಧ, ವಾಯುವಿನಿಂದ ಧ್ವಜ, ಅಗ್ನಿಯಿಂದ ಶಕ್ತಿ, ವರುಣನಿಂದ ಶಂಖ. ಎಲ್ಲ ದೇವತೆಗಳನ್ನು ತಮ್ಮ ತಮ್ಮ ಶಸ್ತ್ರಗಳನ್ನು ಕೊಟ್ಟರು. ಈ ರೀತಿಯಾಗಿ ಸಜ್ಜುಗೊಂಡು ಅಂಬಾ ದುರ್ಗಾ ಮಹಿಷಾಸುರನ ವಿರುದ್ಧ ಭಯಾನಕ ಯುದ್ಧ ನಡೆಸಿದಳು. ಯುದ್ಧದಲ್ಲಿ ಮಹಿಷಾಸುರನು ತನ್ನ ರೂಪಗಳನ್ನು ಬದಲಾಯಿಸಿ ಯುದ್ಧ ಮಾಡುತ್ತಿದ್ದನು. ಕೆಲವೊಂದು ಸಲ ಸಿಂಹ, ಕೆಲವೊಂದು ಸಲ ಗಜ, ಕೆಲವೊಂದು ಸಲ ಮನುಷ್ಯನಾಗಿ ಹಾಗೂ ಎಮ್ಮೆ ರೂಪದಲ್ಲಿ ಕೂಡ ಯುದ್ಧ ಮಾಡುತ್ತಾನೆ. ಆದರೆ ದುರ್ಗಾದೇವಿಯು ಅವನ ಪ್ರತಿಯೊಂದು ರೂಪಕ್ಕೆ ಸಮಾನವಾಗಿ ತಡೆ ನೀಡುತ್ತಾಳೆ. ಕೊನೆಗೆ ಅವನು ಎಮ್ಮೆ ರೂಪದಲ್ಲಿ ಬಂದಾಗ ಅವನ ತಲೆಯ ಮೇಲೆ ತ್ರಿಶೂಲವನ್ನು ಇಟ್ಟಳು. ಅವನನ್ನು ಸಂಹರಿಸಿದಳು. ಅಂದಿನಿಂದಲೇ ದುರ್ಗಾದೇವಿಯನ್ನು ಅಸುರ ಸಂಹಾರಿಣಿ ಎಂದು ಆರಾಧಿಸಲಾಗುತ್ತದೆ. ಈ ಕಥೆಯಿಂದ ಶಕ್ತಿ ರೂಪದಲ್ಲಿ ದೇವಿ ಯಾವಾಗಲೂ ಧರ್ಮಕ್ಕೆ ರಕ್ಷಣೆಗಾಗಿ ಪ್ರತ್ಯಕ್ಷವಾಗುತ್ತಾಳೆ. ದುಷ್ಟಶಕ್ತಿಗಳು ಎಷ್ಟೇ ಬಲಿಷ್ಠವಾದರೂ ದೇವಿಯ ಶಕ್ತಿಯ ಮುಂದೆ ಸೋಲು ಇರುತ್ತದೆ. ಇದು ಪಾರ್ವತಿ ದೇವಿಯು ದುರ್ಗಾ ರೂಪದ ಪೌರಾಣಿಕ ಕಥೆ. ಪಾರ್ವತಿ ದೇವಿಯ ರೂಪವು ತುಂಬ ಸೌಮ್ಯ. ಆದರೆ ಅವಳು ರಾಕ್ಷಸಿಗೆ ಸಂಹಾರ ಮಾಡಲು ದುರ್ಗಾದೇವಿಯ ರೂಪವನ್ನು ಧರಿಸುತ್ತಾಳೆ. ಕೆಲವು ಪುರಾಣಗಳಲ್ಲಿ ಶಿವನು ಅವಳಿಗೆ ಸಮಾಧಾನ ಮಾಡಿ ಕ್ರೋಧವನ್ನು ತಣಿಸಿ ಮತ್ತೆ ಸೌಮ್ಯ ರೂಪಕ್ಕೆ ತರುತ್ತಾನೆ ಎಂದು ಹೇಳಲಾಗಿದೆ. ದುರ್ಗಾದೇವಿ ಎಂದರೆ ಶಕ್ತಿಯ ಸ್ವರೂಪ. ನಿಮಗೆ ನನ್ನ ವಿಡಿಯೋ ಇಷ್ಟವಾದಲ್ಲಿ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.